ಶಿಡ್ಲಘಟ್ಟದಲ್ಲಿ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ. ಜೂನ್ 30ರಿಂದ ಮನೆ ಮನೆ ಸಮೀಕ್ಷೆ. ಶಿಡ್ಲಘಟ್ಟ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯವನ್ನ ಕೈಗೊಳ್ಳಲಾಗುತ್ತಿದ್ದು, ಇದಕ್ಕಗತ್ಯವಿರುವ ಎಲ್ಲ ಸಿದ್ಧತೆಗಳನ್ನು ಪೂರ್ಣಗೊಳಿಸಲಾಗಿದೆ ಅಂತ ಮತದಾರರ ನೋಂದಣಾಧಿಕಾರಿ ಹಾಗೂ ಜಂಟಿ ಕೃಷಿ ನಿರ್ದೇಶಕ ಎಸ್ ಅಬೀದ್ ತಿಳಿಸಿದರು. ಶಿಡ್ಲಘಟ್ಟ ನಗರದ ತಹಶೀಲ್ದಾರ್ ಕಚೇರಿಯಲ್ಲಿ ತಹಶೀಲ್ದಾರ್ ಹಾಗೂ ಸಹಾಯಕ ಮತದಾರರ ನೋಂದಣಾಧಿಕಾರಿ ಎನ್ ಗಗನಸಿಂಧು ಮತ್ತು ನಗರಸಭಾ ಆಯುಕ್ತೆ ಸಹಾಯಕ ಮತದಾರರ ನೋಂದಣಾಧಿಕಾರಿ ಜಿ ಅಮೃತ ಅವರೊಂದಿಗೆ ನಡೆದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾಹಿತಿ ನೀಡಿದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಜೂನ್ 20ರಿಂದ 29ರವರೆಗೆ ಮತಗಟ್ಟೆ ಮಟ್ಟದ ಅಧಿಕಾರಿಗಳು, ಮತಗಟ್ಟೆ ಮೇಲ್ವಿಚಾರಕರು ಹಾಗೂ ಎಸ್ಐಆರ್ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ತರಬೇತಿ ನೀಡಲಾಗುವುದು. ಇದೇ ಅವಧಿಯಲ್ಲಿ ಮತದಾರರ ಪರಿಷ್ಕರಣೆಗೆ ಸಂಬಂಧಿಸಿದ ಗಣತಿ ನಮೂನೆಗಳನ್ನು ಬಿಎಲ್ಒಗಳಿಗೆ ವಿತರಿಸಲಾಗುವುದು. ಜೊತೆಗೆ ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಂದ ನೇಮಕಗೊಂಡಿರುವ ಬೂತ್ ಲೆವೆಲ್ ಏಜೆಂಟ್ಗಳಿಗೆ ಸಹ ತರಬೇತಿ ನೀಡಲಾಗುತ್ತದೆ. ಜೂನ್ 30ರಿಂದ ಜುಲೈ 29ರವರೆಗೆ 1 ತಿಂಗಳ ಕಾಲ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆಗಳನ್ನು ವಿತರಿಸಲಿದ್ದು, ಮತದಾರರಿಂದ ಅಗತ್ಯ ಮಾಹಿತಿಯನ್ನು ಪಡೆದು ಅರ್ಜಿಗಳನ್ನು ಭರ್ತಿ ಮಾಡಿಸಿಕೊಳ್ಳಲಿದ್ದಾರೆ. ಈ ವೇಳೆ ಮತದಾರರ ವಿವರಗಳನ್ನು ಸಂಗ್ರಹಿಸಿ ಡಿಜಿಟಲೀಕರಣಗೊಳಿಸಿ ಚುನಾವಣಾ ಆಯೋಗದ ವ್ಯವಸ್ಥೆಗೆ ಅಪ್ಲೋಡ್ ಮಾಡಲಾಗುತ್ತದೆ. ಮತದಾರರ ಇತ್ತೀಚಿನ ಭಾವಚಿತ್ರವನ್ನು ದಾಖಲಿಸಲು ಅವಕಾಶ ಕಲ್ಪಿಸಲಾಗಿದ್ದು, ಹಳೆಯ ಫೋಟೋಗಳ ಬದಲಿಗೆ ಹೊಸ ಭಾವಚಿತ್ರ ಅಥವಾ ಮೊಬೈಲ್ನಲ್ಲಿ ತೆಗೆದ ಸ್ವಚಿತ್ರವನ್ನು ಬಳಸಬಹುದಾಗಿದೆ ಎಂದರು. ಭಾರತದ ನಾಗರಿಕರಾಗಿದ್ದು 2026 ಜನವರಿ 1ರ ವೇಳೆಗೆ 18 ವರ್ಷ ವಯಸ್ಸು ಪೂರ್ಣಗೊಳ್ಳುವ ಎಲ್ಲ ಅರ್ಹ ನಾಗರಿಕರ ಹೆಸರನ್ನು ಮತದಾರರ ಪಟ್ಟಿಗೆ ಸೇರ್ಪಡೆಗೊಳಿಸಲಾಗುವುದು. ಜೊತೆಗೆ ಮೃತಪಟ್ಟವರು, ಬೇರೆಡೆಗೆ ಸ್ಥಳಾಂತರಗೊಂಡವರು ಹಾಗೂ ದ್ವಿಪಾತ್ರ ಮತದಾರರ ಹೆಸರುಗಳನ್ನು ಪಟ್ಟಿಯಿಂದ ತೆಗೆದುಹಾಕಿ ಶುದ್ಧ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಲಾಗುವುದು ಅಂತ ತಿಳಿಸಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026ರ ವೇಳಾಪಟ್ಟಿಯಂತೆ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುವುದು. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಸಾರ್ವಜನಿಕರಿಂದ ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ಸಲ್ಲಿಕೆಯಾಗುವ ಅರ್ಜಿಗಳನ್ನು ಪರಿಶೀಲಿಸಿ ವಿಲೇವಾರಿ ಮಾಡುವ ಕಾರ್ಯ ಅಕ್ಟೋಬರ್ 3ರೊಳಗೆ ಪೂರ್ಣಗೊಳ್ಳಲಿದ್ದು, ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುವುದು ಅಂತ ಹೇಳಿದರು. ಪರಿಷ್ಕರಣೆ ಕಾರ್ಯ ಪೂರ್ಣಗೊಂಡ ಬಳಿಕ ಮತಗಟ್ಟೆಗಳ ಮರುಹೊಂದಾಣಿಕೆ ಕಾರ್ಯ ಕೈಗೊಳ್ಳಲಾಗುತ್ತದೆ. ಪ್ರತಿ ಮತಗಟ್ಟೆಯಲ್ಲಿ ಗರಿಷ್ಠ 1200 ಮತದಾರರು ಮಾತ್ರ ಇರುವಂತೆ ವ್ಯವಸ್ಥೆ ಮಾಡಲಾಗುವುದು. ಮತದಾರರಿಗೆ ಸುಲಭ ಹಾಗೂ ಅನುಕೂಲಕರ ಮತದಾನ ವ್ಯವಸ್ಥೆ ಕಲ್ಪಿಸುವ ಉದ್ದೇಶದಿಂದ ಈ ಕ್ರಮ ಜಾರಿಗೊಳಿಸಲಾಗುತ್ತಿದೆ ಅಂತ ವಿವರಿಸಿದರು. ಮತದಾರರಿಗೆ ನೆರವಾಗಲು ಪ್ರತಿ ಮತಗಟ್ಟೆಯಲ್ಲಿ ಮತದಾರರ ಸಹಾಯ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತಿದೆ. ಅಲ್ಲದೆ ತಾಲೂಕು ಕಚೇರಿ ಹಾಗೂ ನಗರಸಭಾ ಕಚೇರಿಗಳಲ್ಲೂ ಬಿಎಲ್ಒ ಸಹಾಯ ಕೇಂದ್ರಗಳನ್ನು ತೆರೆಯಲಾಗುತ್ತಿದೆ. ಇಂಟರ್ನೆಟ್ ಸಮಸ್ಯೆ ಸೇರಿದಂತೆ ಯಾವುದೇ ತಾಂತ್ರಿಕ ತೊಂದರೆಗಳಿದ್ದಲ್ಲಿ ಮತದಾರರು ಈ ಕೇಂದ್ರಗಳ ನೆರವು ಪಡೆಯಬಹುದಾಗಿದೆ ಅಂತ ತಿಳಿಸಿದರು. ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯದಲ್ಲಿ ಬಿಎಲ್ಒಗಳು, ತಹಶೀಲ್ದಾರ್, ನಗರಸಭಾಧಿಕಾರಿಗಳು, ರಾಜಕೀಯ ಪಕ್ಷಗಳ ಬಿಎಲ್ಒ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರ ಸಹಭಾಗಿತ್ವಕ್ಕೂ ಅವಕಾಶ ಕಲ್ಪಿಸಲಾಗಿದೆ. ಸಂಪೂರ್ಣ ಪಾರದರ್ಶಕತೆ ಮತ್ತು ನಿಖರತೆಯಿಂದ ಕಾರ್ಯ ನಡೀತಾ ಇದ್ದು, ಪ್ರತಿಯೊಬ್ಬ ಮತದಾರರು ಸಹಕರಿಸುವ ಮೂಲಕ ಶುದ್ಧ ಹಾಗೂ ಸಮಗ್ರ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಲು ಕೈ ಜೋಡಿಸಬೇಕು ಅಂತ ಎಸ್ ಅಬೀದ್ ಮನವಿ ಮಾಡಿದರು. ಆಗಸ್ಟ್ ಕರಡು ಮತದಾರ ಪಟ್ಟಿ ಆಗ್ತದೆ. ಅಂದರೆ ಈ ಎನ್ಯುಮರೇಷನ್ ಫಾರ್ಮ್ಸ್ ನಾವೇನು ಕೊಡ್ತೀವಿ, ಅದರ ಜೊತೆ ಯಾವ ಡಾಕ್ಯುಮೆಂಟು ಕೂಡ ಅವಶ್ಯಕತೆ ಇಲ್ಲ. ನೋಡಿ ಎಷ್ಟು ಸಿಂಪ್ಲಿಫೈ ಮಾಡಿದ್ದಾರೆ ECI. ಶೇಕಡ 96.66 ಮತದಾರರು ಈ ಕ್ಷೇತ್ರದಲ್ಲಿ ಯಾವುದೇ ಡಾಕ್ಯುಮೆಂಟ್ ಕೊಡೋಂಗಿಲ್ಲ. ಎನ್ಯುಮರೇಷನ್ ಫಾರ್ಮ್ ಫಿಲಪ್ ಮಾಡಬೇಕು, ಕರೆಕ್ಟಾಗಿ ಫಿಲಪ್ ಮಾಡಬೇಕು. ಫಿಲಪ್ ಮಾಡಿ ಅದು ಅಸಿಸ್ಟ್ ಮಾಡೋಕ್ಕೆ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತೇಳಿ ಪ್ರತಿ ಮತಗಟ್ಟೆಗಳಲ್ಲಿ ನಮ್ಮ BLOs ಇರ್ತಾರೆ. ಅದೇ ಥರ BLOಸ್ಗೆ BLO ಫೆಸಿಲಿಟೇಷನ್ ಸೆಂಟರ್ ಅಂತ ನಾವು ತಾಲೂಕು ಮಟ್ಟದಲ್ಲಿ ತಾಲೂಕು ಆಫೀಸಲ್ಲಿ ಮತ್ತು CMC ಆಫೀಸಲ್ಲಿ ಮಾಡ್ತೀವಿ. ಅದೆಲ್ಲ ಅಪ್ಲೋಡ್ ಮಾಡೋಕ್ಕೆ ಏನಾದರೂ ಇಂಟರ್ನೆಟ್ ಸಮಸ್ಯೆ ಇದ್ದರೆ ಈ ಒಂದು ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಇದೆ. ಸೊ 5/8ಕ್ಕೆ ನಾವು ಡ್ರಾಫ್ಟ್ ಕರಡು ಮತದಾರ ಪಟ್ಟಿನ ಪಬ್ಲಿಷ್ ಮಾಡ್ತೀವಿ. ಎಲ್ಲ BC ಆಫೀಸಲ್ಲಿ, ವೆಬ್ಸೈಟಲ್ಲಿ, ತಹಸೀಲ್ದಾರ್ ಆಫೀಸಲ್ಲಿ, CMC ಕಮಿಷನರ್ ಆಫೀಸಲ್ಲಿ ಕೊಡಬೇಕು. ಅದರಲ್ಲಿ ಯಾವುದನ್ನು ಬಿಟ್ಟೋಗಿದ್ರೆ ಆಕ್ಷೇಪಣೆಗಳಿಗೆ 5/8/26ರಿಂದ 4/9 ಅಂದರೆ 1 ತಿಂಗಳ ಅವಕಾಶ ಇದೆ. ನೀವು ಹೇಳ್ಬೋದು ನಮ್ಮ ಹೆಸರು ಬಿಟ್ಟೋಗಿದೆ ಸ್ವಾಮಿ ಅಂಥೇಳಿ ತಾವು ಬಂದರೆ ಅದಕ್ಕೆ ಡಾಕ್ಯುಮೆಂಟ್ಸ್ ಕೊಡಬೇಕು.
1987ಗಿಂತ ಮುಂಚೆ ಹುಟ್ಟಿದರೆ ಡೇಟ್ ಆಫ್ ಬರ್ತ್ ಆ್ಯಂಡ್ ಪ್ಲೇಸ್ ಆಫ್ ಬರ್ತ್ಗೆ ಒಂದು ಡಾಕ್ಯುಮೆಂಟ್ ಕೊಡಬೇಕು, ಸ್ವಂತದ್ದು ಅಷ್ಟೇ. ಈಗ ನನ್ನ ಡೇಟ್ ಆಫ್ ಬರ್ತ್ 1977ಗಿಂತ ಮುಂಚೆ ಇದೆಯಾ, ನಂದು ಮಾತ್ರ ಫೋಟೋ ಐಡೆಂಟಿಟಿ ಕಾರ್ಡ್ ಯಾವುದನ್ನ ಒಂದು ಕೊಟ್ಬಿಟ್ಟು ಫಾರ್ಮ್ 6 ಕೊಟ್ಟು ಶೇರ್ಸ್ ಪಡೆ ಮಾಡಲಿಕ್ಕೆ ಅವಕಾಶ ಇದೆ. ಈಗ 87 to 2004 ಡಿಸೆಂಬರ್ 2 ಡಿಸೆಂಬರ್ 2004 2004ವರೆಗೂ ಡೇಟ್ ಆಫ್ ಬರ್ತ್ ಇದೆ. ಸ್ವಂತ ಅವ್ರದ್ದು ಕೊಡಬೇಕು, ಅವ್ರ ತಾಯಿ ಅಥವಾ ತಂದೆ ಇಬ್ಬರಲ್ಲಿ ಒಬ್ಬರು ಫೋಟೋ ಐಡೆಂಟಿಟಿ ಕಾರ್ಡ್ ಕೊಟ್ಟು ಅವರು ಇಲ್ಲೇ ವಾಸ ಸ್ಥಳದ್ದು ಮತ್ತು ಡೇಟ್ ಆಫ್ ಬರ್ತು ಇದು ಕೊಡಬೇಕು, ಪ್ರೂಫ್ ಆಫ್ ಇದು ಕೊಡಬೇಕು. 2004 ನಂತರ ಡೇಟ್ ಆಫ್ ಬರ್ತ್ ಇದೆ, ಅದಕ್ಕೆ ಸ್ವಂತದ್ದು ಕೊಡಬೇಕು, ಡಾಕ್ಯುಮೆಂಟ್ ಫೋಟೋ ಐಡೆಂಟಿಟಿ ಕಾರ್ಡು, ಡೇಟ್ ಆಫ್ ಬರ್ತ್ ಪ್ಲೇಸ್ ಆಫ್ ಬರ್ತ್ ಕೊಡಬೇಕು, ತಂದೆದು ಕೊಡಬೇಕು, ತಾಯಿದು, ಇಷ್ಟು ಜನದ್ದು ಕೊಡಬೇಕು. ಇಲ್ಲ ನಮ್ಮ ತಂದೆ ತಾಯಿ ಹೊರಗಡೆ ಇದ್ದು ಅಂದರೆ ಅಲ್ಲಿ ಯಾವ ಥರ ಸಿಟಿಸನ್ಶಿಪ್ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಕೊಡಬೇಕು. ನಮ್ಮಲ್ಲಿ ಅಷ್ಟು ಸಂದರ್ಭಗಳಲ್ಲೂ 102 ಕೇಸಸ್ ಇರ್ತದೆ, ಅದಕ್ಕೂ ಕೂಡ ನಾವು ಮಾರ್ಗದರ್ಶನ ಕೊಡ್ತೀವಿ. ಸೊ ಇಷ್ಟು ನಮ್ಮ SIRದು ಟೈಮ್ ಶೆಡ್ಯೂಲು. ಆಲ್ರೆಡಿ 96.66% ಪ್ರೋಗ್ರೆಸ್ ಆಗಿದೆ, ಇನ್ನೂ ಪ್ರೋಗ್ರೆಸ್ ಮಾಡಲಿಕ್ಕೆ ಅವಕಾಶ ಇದೆ. ನಮ್ಮ ಇಬ್ಬರು EROs ಭಾಳ ಹಗಲು ರಾತ್ರಿ ಎಲ್ಲ BLOsನ ಮೀಟಿಂಗ್ ಮಾಡಿ ನಾವು ಕೂಡ ಬಂದು ರಜಾ ದಿವಸದಲ್ಲಿ ಕೂಡ ನಾವು ಎಲ್ಲರಿಗೂ ಮೀಟಿಂಗ್ ಮಾಡಿ ಆದಷ್ಟು ಜಾಸ್ತಿ ಮ್ಯಾಪಿಂಗ್ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡಿದ್ದೀವಿ. ಯಾಕಂದರೆ ನಮ್ಮ ವೋಟರ್ಸ್ಗೆ ಸುಲಭವಾಗಿ ಅವರು ಬರೀ ಎನ್ಯೂಮರೇಷನ್ ಫಾರ್ಮ್ಸ್ ಫಿಲಪ್ ಮಾಡಿ ಕೊಟ್ಟರೆ ಸಾಕು, ಅದು ಯಾರು ವೋಟರ್ಸ್ ಆಗಿದೆ ಇಷ್ಟು ನಮ್ಮ ಪ್ರಕ್ರಿಯೆ. ಮತ್ತೆ ಏನಾದರೂ ಹೇಳಬೇಕಾದ್ರೆ ಈಗ ನಮ್ಮ ERO ಸರ್